ಡಿಯರ್ ಸ್ಟೂಡೆಂಟ್, ಬಹಳ ಜನ ಕೆಲವೊಂದಿಷ್ಟು ನೋಟಿಫಿಕೇಶನ್ಸ್ ಗಳನ್ನು ನೋಡಿ ಬಹಳ ಖುಷಿ ಪಡ್ತಾ ಇದ್ರು. ಅದು ಯಾವ ನೋಟಿಫಿಕೇಶನ್ ಅಂತಂದ್ರೆ, ಇಲ್ಲಿ ನೋಡಿ, ಈ ಒಂದು ಪೇಪರ್ ನೋಟಿಫಿಕೇಶನ್ ಬಂದ್ಬಿಟ್ಟು ಕಂದಾಯ ಇಲಾಖೆಯಲ್ಲಿ ಇರುವ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ನೇರ ನೇಮಕಾತಿ. ಓಕೆ, ಇನ್ನು ತಲೆಯಲ್ಲಿ ಏನ್ ಬರುತ್ತೆ ಗೊತ್ತಾ? ಎಷ್ಟು ಪೋಸ್ಟ್ ಗಳನ್ನ ಕರೆದಿದ್ದಾರೆ? 1000 ಪೋಸ್ಟ್ ಗಳನ್ನ ಕರೆದಿದ್ದಾರೆ. 1000 ರಿಕ್ರೂಟ್ಮೆಂಟ್ ಇದೆ. ಮತ್ತೆ ನಾವು ಇನ್ನೊಂದು ನಮಗೆ ಗೊತ್ತಾಗಬೇಕಾಗಿರೋದೇನು, ಕ್ವಾಲಿಫಿಕೇಶನ್. 2ನೇ PUC ಅಥವಾ ತತ್ಸಮಾನತೆ, ಇದೇ ನಮಗೆ ಗೊತ್ತಿಲ್ಲ. 2ನೇ ತತ್ಸಮಾನತೆ ಅಂದ್ರೆ ಏನು? 2ನೇ PUC ಅಂತೂ ಗೊತ್ತು, ತತ್ಸಮಾನ ಅಂದ್ರೆ ಏನು ಅದು ನಮಗೆ ಐಡಿಯಾ ಇಲ್ಲ. ಮತ್ತೆ ನೆಕ್ಸ್ಟ್ ನಮಗ್ ಬಂದ್ಬಿಟ್ಟು ಖುಷಿಯಾಗಿರೋದು ಏನು ಗೊತ್ತಾ? ಆನ್ಲೈನ್ ಅಪ್ಲಿಕೇಶನ್ ಗೆ ಲಾಸ್ಟ್ ಡೇಟ್ ಯಾವಾಗ? ನಾವ್ ಒಂದ್ ಹೇಳ್ತೀನಿ, ಬಹಳ ಜನ ಸ್ಟೂಡೆಂಟ್ ಅನ್ನು ಫೋನ್, ಸರ್ ಲಾಸ್ಟ್ ಡೇಟ್ ಯಾವಾಗ? ಲಾಸ್ಟ್ ಡೇಟ್ ಅಲ್ರಿ, ಲಾಸ್ಟ್ ಡೇಟ್ಗಾಗಿ ಯಾಕೆ ಕಾಯ್ತೀರಾ? ಇವಾಗ್ಲೇ ಅರ್ಜಿ ಅಪ್ಲಿಕೇಶನ್ ಹಾಕಿಯಲ್ಲ, ಇವಾಗ್ಲೇ ಅಪ್ಲಿಕೇಶನ್ ಹಾಕಿ. ಲಾಸ್ಟ್ ಡೇಟೇ ಬೇಕಾ? ಅಷ್ಟು ನಾವು ನೆಗ್ಲಿಜೆನ್ಸ್ ಇದೀವಿ ಅಂತಂದ್ರೆ ನಮಗೆ ಕರೆಕ್ಟ್ ಆಗಿ ಅಪ್ಲಿಕೇಶನ್ ಹಾಕೋಕ್ಕೂ ಸಹಿತ ಟೈಮ್ ಇಲ್ಲ ಅಂತ ಅರ್ಥ. ಯಾಕೆ ನೀವು ಲಾಸ್ಟ್ ಡೇಟ್ಗೋಸ್ಕರ ವೇಟ್ ಮಾಡ್ತೀರಾ? ಇವಾಗ ಫಸ್ಟ್ ಡೇಟ್ ಗೊತ್ತಾದ ತಕ್ಷಣ ಲಾಸ್ಟ್ ಡೇಟ್ ವರೆಗೂ ಯಾವಾಗ ಇರುತ್ತೋ ಗೊತ್ತಿಲ್ಲ, ಬೇಗನೆ ಅಪ್ಲಿಕೇಶನ್ ಅನ್ನ ಅಪ್ಲೈ ಮಾಡ್ಬಿಡ್ಬೇಕು. ಅದು ಸರ್ವರ್ ಪ್ರಾಬ್ಲಮ್ ಆಗಿರ್ಬೋದು, ಏನೋ ಪ್ರಾಬ್ಲಮ್ ಆಗಿ ಮುಂದೆ ಹಾಕದೇ ಇರಬಹುದು, ಆ ಸಮಸ್ಯೆಗಳು ಕೂಡ ಇರ್ತದೆ. ಮತ್ತೆ ಇನ್ನೊಂದು ಏನ್ ಗೊತ್ತಾ, ಇಲ್ಲಿ ಶೈಕ್ಷಣಿಕ ವಿದ್ಯಾರ್ಥಿ 2ನೇ PUC, ನೀವು 2nd PUC ಪಾಸ್ ಆದ್ರೆ ಪರವಾಗಿಲ್ಲ, ಬಟ್ ನಿಮಗೆ 18 ವರ್ಷ ಆಗಿರ್ಬೇಕು. ಓಕೆ, ಬಹಳ ಜನರಿಗೆ 2nd PUC ಮುಗಿಯೋಷ್ಟ್ರಿಗೆ 18 ವರ್ಷ ಆಗಿರ್ತದೆ. ಆದ್ರೂ ಸಹಿತ ಕೆಲವೊಂದಿಷ್ಟು ಜನರಿಗೆ ಆಗಿರಲ್ಲ. ಅದನ್ನು ಸಹಿತ ನೀವು ಕರೆಕ್ಟ್ ಆಗಿ ನೋಡ್ಕೊಳ್ಳೇಬೇಕು. ನೆಕ್ಸ್ಟ್, ಬಹಳ ಜನರಿಗೆ ನಮಗೆ ಆನ್ಲೈನ್ ಅರ್ಜಿ ಸಲ್ಲಿಕೆ ವೇಳಾಪಟ್ಟಿ ಕೆಲವೊಂದಿಷ್ಟು ಟೈಮ್ ಅಲ್ಲಿ ಚೇಂಜ್ ಆಗ್ತಾ ಇರ್ತದೆ. ಅದನ್ನು ಸಹಿತ ನಾವು ಅಪ್ಡೇಟ್ ನೋಡ್ತಾ ಇರಬೇಕು, ಯಾವಾಗ ಚೇಂಜ್ ಆಗುತ್ತೆ. ಬಟ್ ರೀಸೆಂಟ್ ಅಲ್ಲಿ ಇರುವಂತ ಒಂದು ನೋಟಿಫಿಕೇಶನ್ ಪ್ರಕಾರ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಪ್ರಾರಂಭ ದಿನಾಂಕ ಎಷ್ಟು ಹೇಳಿ? 5/4/2024. ಅದೇ ಲಾಸ್ಟ್ ಡೇಟ್ ನಿಮಗೆ ಫೇವರೇಟ್ ಡೇಟ್ 4/5/2024, ಅಂದ್ರೆ 1 ತಿಂಗಳ ಟೈಮ್ ಇದೆ. ನೆಕ್ಸ್ಟ್, ನೀವು ಅಪ್ಲಿಕೇಶನ್ ಹಾಕಿರ್ತೀರಲ್ಲ, ಫೀ ಅನ್ನ ಪೇ ಮಾಡ್ಲಿಕ್ಕೆ ಲಾಸ್ಟ್ ಡೇಟ್ ಯಾವುದು? 7/5, ಬ್ಯಾಂಕ್ ಕೆಲಸದ ವೇಳೆವರೆಗೆ. ಸೊ ಹಾಗಾಗಿ ಈ ಒಂದು ಡೇಟ್ ಅನ್ನ ನೋಟ್ ಮಾಡಿ ಇಟ್ಕೊಳ್ಳಿ. ಡೇಟ್ ನೋಟ್ ಮಾಡಿ ಇಟ್ಕೊಂಡಿದ ತಕ್ಷಣ ನಿಮಗೆ ಗೊತ್ತಾಗಿರ್ಬೇಕಾಗಿರೋದು ಏನು ಗೊತ್ತಾ? ಕಂಪ್ಲೀಟ್ ಆಗಿರುವಂತ ನೋಟಿಫಿಕೇಶನ್, ಅದನ್ನು ಅಧಿಸೂಚನೆ ಅಂತ ಕರಿತೀವಿ. ಈ ನೇಮಕಾತಿ ಅಧಿಸೂಚನೆ ಏನಿದೆಯಲ್ಲ, ಇದನ್ನು ನೀವು ಕರೆಕ್ಟ್ ಆಗಿ ಓದ್ಕೊಳ್ಳೇಬೇಕು. ಬಹಳ ಜನ ಈ ನೇಮಕಾತಿ ಅಧಿಸೂಚನೆಯನ್ನೇ ಓದ್ಕೊಳ್ಳಲ್ಲ, ನೆಗ್ಲಿಜೆನ್ಸಿ ಮಾಡ್ತಾರೆ. ನಾನು 2nd PUC ಪಾಸ್ ಆಗಿದ್ದೀನಿ, ಓಕೆ, ನಾನು ಕನ್ನಡ ಮೀಡಿಯಂ ಬರುತ್ತೆ, ಓಕೆ, ನನ್ಗೆ ರೂರಲ್ ಬರುತ್ತೆ, ಓಕೆ, ಬಟ್ ಯಾವ ರೋಸ್ಟರು ಯಾವ ಡಿಸ್ಟಿಕ್ ಅಲ್ಲಿ ಎಷ್ಟು ಪೋಸ್ಟ್ ಗಳನ್ನ ಕರೆದಿದ್ದಾರೆ, ಮತ್ತೆ ಏನಾದ್ರೂ ಚೇಂಜಸ್ ಗಳೇನಾದ್ರೂ ಇದೆಯಾ, ಅದನ್ನ ಯಾರು ನೋಡ್ಕೊಳ್ಳಲ್ಲ. ಬಟ್ ನೀವು ಅದನ್ನ ಕಂಪಲ್ಸರಿಯಾಗಿ ಎಲ್ಲವನ್ನು ನೋಡ್ಕೊಳ್ಳೇಬೇಕು. ಅದು ನೀವು ನೋಡ್ಕೊಳ್ಳದೇ ಇದ್ರೆ ನಿಮಗೆ ಮುಂದಿನ ಒಂದು ದಿನಮಾನಗಳಲ್ಲಿ ಏನಾದ್ರೂ ಚೇಂಜಸ್ ಗಳಾದ್ರೆ ನಿಮಗೆ ಅದು ಕರೆಕ್ಟ್ ಆಗಿ ಐಡಿಯಾ ಬರುತ್ತೆ, ಕರೆಕ್ಟ್ ಆಗಿ ಕ್ಲಾರಿಟಿ ಇರುತ್ತದೆ. ವೇತನ ಅಂತೂ ಯಾರು ನೋಡೋದೇ ಇಲ್ಲ. ಸೆಲೆಕ್ಟ್ ಆದ್ರೆ ಸಾಕು ಮರೆಯ, ವೇತನ ಯಾರಿಗ್ ಬೇಕು ಅಂತ ಹೇಳ್ತಾ ಇರ್ತಾರೆ ನೋಡಿ. ಹಾಗಾದ್ರೆ ಶೈಕ್ಷಣಿಕ ವಿದ್ಯಾರ್ಹತೆ ಏನು? ವಿಲೇಜ್ ಅಕೌಂಟೆಂಟಿಗೆ ನಿಮ್ಗೆ ಏನೇನು ಕ್ವಾಲಿಫಿಕೇಶನ್ ಬೇಕು? ದ್ವಿತೀಯ PUC ಅಂತೂ ಎಲ್ಲರಿಗೂ ಗೊತ್ತು, ಕಾಮರ್ಸ್, ಆರ್ಟ್ಸ್, ಸೈನ್ಸ್, ಈ ಫ್ಯಾಕಲ್ಟಿ ಈ ಒಂದು ಏನಂತಂದ್ರೆ ಸ್ಟ್ರೀಮ್ ಅಲ್ಲಿ ಇರುವಂತ ಸ್ಟೂಡೆಂಟ್ಸ್ ಇದೆಲ್ಲ ಗೊತ್ತು. ಹಾಗಾದ್ರೆ ತತ್ಸಮಾನ ಅಂತಂದ್ರೆ ಏನು? ತತ್ಸಮಾನ ಅಂತಂತಂದ್ರೆ ಇವಾಗ ನಮಗೆ CBSE ಮತ್ತೆ ICSE ಸಿಲೆಬಸ್ ಬಹಳ ಜನರಿಗೆ ಗೊತ್ತೇ ಇಲ್ಲ. ಅಂದ್ರೆ CBSE ಮತ್ತೆ ICSE ಅನ್ನ ಕ್ಲಾಸ್ 12th ಅಲ್ಲಿ ನಡೆಸ್ತಾರೆ, ಅದನ್ನು ಸಹಿತ ನಾವು PUC ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಬಟ್ ನಮ್ಮಲ್ಲಿ ನಾವು PUC ಅಂತ ಹೇಳ್ತೀವಿ. ಬೇರೆ ಒಂದು ರಾಜ್ಯಗಳಲ್ಲಿ ಅದನ್ನ 12ನೇ ತರಗತಿ ಅಂತ ಕರೀತಾರೆ, 11ನೇ ತರಗತಿ ಅಂತ ಕರೀತಾರೆ. ನಾವು ಅದನ್ನ PU1 PU2 ಅಂತ ಕರಿತೀವಿ. ಅದೇ ಮತ್ತೆ ಬೇರೆ ಸ್ಟೇಟ್ಗಳಲ್ಲಿ ನಡೆಸುವಂತ 12th ಕ್ಲಾಸ್ ಎಕ್ಸಾಮಿಗೂ ಸಹಿತ ನಾವು PUC ಅಂತಾನೆ ಕನ್ಸಿಡರ್ ಮಾಡೋದು. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಂತಂದ್ರೆ ನೀವು ಡಿಸ್ಟೆನ್ಸ್ ಸ್ಟಡಿ ಏನ್ ಮಾಡಿರ್ತೀರಲ್ಲ, ಅದನ್ನು ಸಹಿತ ಇದಕ್ಕೆ ಕನ್ಸಿಡರ್ ಮಾಡ್ತಾರೆ. 3 ವರ್ಷಗಳ ಡಿಪ್ಲೊಮಾ ಅಥವಾ 2 ವರ್ಷಗಳ ITI ಕೋರ್ಸ್ ಅಥವಾ 2 ವರ್ಷಗಳ ವೃತ್ತಿ ಶಿಕ್ಷಣ ಡಿಪ್ಲೊಮಾವನ್ನು ಸಹಿತ PUC ಅಂತ ಕನ್ಸಿಡರ್ ಮಾಡ್ತಾರೆ. ಬಟ್ ನೀವು 3 ವರ್ಷ ಡಿಪ್ಲೊಮಾ ಮಾಡಿದ್ರಿ ಅಂತಂದ್ರೆ ಕಂಪ್ಲೀಟ್ ಆಗಿ ಪಾಸ್ ಆಗಿರ್ಬೇಕು. 2 ವರ್ಷ ITI ಮಾಡಿದ್ರಿ ಅಂತಂದ್ರೆ ಪಾಸ್ ಆಗಿರ್ಬೇಕು. ಅದೇ ರೀತಿ ನೀವು ಏನಾದ್ರೂ ಡಿಪ್ಲೊಮಾ ಕೋರ್ಸ್ ಯಾವ್ದಾದ್ರು JOC, JODC, JLDC ಈ ಕೋರ್ಸ್ಗಳು ಬಹಳ ಜನರಿಗೆ ಗೊತ್ತಿಲ್ಲ. ಆದ್ರೂ ಕೆಲವೊಂದಿಷ್ಟು ಸೆಲೆಕ್ಟೆಡ್ ಮೆಂಬರ್ಸ್ ಈ ಕೋರ್ಸ್ ಗಳನ್ನ ಮಾಡಿರ್ತಾರೆ. ಬಹಳ ಜನರಿಗೆ JOC ಗೊತ್ತಿಲ್ಲ, JODC ಗೊತ್ತಿಲ್ಲ, JLDC ಕೂಡ ಗೊತ್ತಿಲ್ಲ. ಮತ್ತೆ ಇಲ್ಲಿ ಒಂದು ಕೆಲವೊಂದಿಷ್ಟು ತಿದ್ದುಪಡಿಗಳನ್ನ ಮಾಡಿದ್ದಾರೆ.
ಇದನ್ನ ಅದರ ನಂತರ ಅವ್ರು ಏನ್ ಮಾಡಿದಾರೆ ಅಂತಂದ್ರೆ ನೋಟಿಫಿಕೇಶನ್ ಅಲ್ಲಿ ಕಳಿಸಿದ್ದಾರೆ ಏನ್ ಕರೆಕ್ಷನ್ ಮಾಡಿದ್ದಾರೆ ಅಂತಂದ್ಬಿಟ್ಟು. ನೋಡಿ ಕರೆಕ್ಷನ್ ಏನಾಗಿದೆ ಅಂತಂತಂದ್ರೆ, ಅದು ನನಗೆ ಕರೆಕ್ಷನ್ ಆಗಿರುವಂತದ್ದು ನಾನು ನಿಮ್ಗೆ ಹೇಳ್ತೀನಿ, ವೇಟ್ ಮಾಡಿ ಒಂದೇ ನಿಮಿಷ. ಕರೆಕ್ಷನ್ ಬಂದ್ಬಿಟ್ಟು ಒಂಚೂರು ಕರೆಕ್ಷನ್ ಮಾಡಿದ್ದಾರೆ, ಜಾಸ್ತಿ ಏನಿಲ್ಲ. ಆ ಕರೆಕ್ಷನ್ ಏನಂತಂದ್ರೆ, ಎಸ್ ಬಂತ್ ನೋಡಿ, ಏನಿಲ್ಲ. ಇಲ್ಲಿ ITR ಕೋರ್ಸ್ ಉತ್ತೀರ್ಣರಾದ ಅಭ್ಯರ್ಥಿಗಳು, ಬ್ಯಾಟ್ರಿ ಡೌನ್ ಆಗಿ ಬಂತು, ಚಾರ್ಜ್ ಹಾಕ್ಬೇಕು ಇವಾಗ. ಓಕೆ, ITR ಕೋರ್ಸ್ ಒಂದು ಉತ್ತೀರ್ಣರಾಗಿರ್ಬೇಕು, ಪಾಸ್ ಆಗಿರ್ಬೇಕು. ಮತ್ತೆ ಯಾವುದೇ ಒಂದು ಭಾಷಾ ಕೋರ್ಸ್ ಅನ್ನ ಅಂದ್ರೆ ಕನ್ನಡ ಸಬ್ಜೆಕ್ಟ್ ಪಾಸ್ ಆಗಿರ್ಬೇಕು. ಬೇರೆ ಒಂದು ಇವರು ನಡೆಸ್ತಾರೆ ನಮ್ಮ ಕರ್ನಾಟಕ ಸ್ಟೇಟ್ ಅಲ್ಲಿ, ಬೇರೆ ಬೇರೆ ಆರ್ಗನೈಸೇಷನ್ಸ್ಗಳು ಕನ್ನಡ ಎಕ್ಸಾಮ್ ಕ್ವಾಲಿಫಿಕೇಶನ್ಗೋಸ್ಕರ ಆ ಒಂದು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಸೊ ಆ ಎಕ್ಸಾಮ್ ಅಲ್ಲಿ ನೀವು ಏನ್ ಆಗಿರ್ಬೇಕಂತಂದ್ರೆ ಪಾಸ್ ಆಗಿರ್ಬೇಕು. ಇದು ಸಹಿತ ನಿಮ್ಮ ಮೈಂಡ್ ಅಲ್ಲಿ ಇರಬೇಕು. ನೆಕ್ಸ್ಟ್ ಇವಾಗ ಅಧಿಸೂಚನೆ ನೋಡೋಣ ಬನ್ನಿ. ಕರೆಕ್ಟ್ ಆಗಿರುವಂತ ಅಧಿಸೂಚನೆ ಏನೇನು ಹೇಳುತ್ತೆ, ನಮ್ಮಲ್ಲಿರುವಂತ ಒಂದು ಇಂಪಾರ್ಟೆಂಟ್ ಗೆಜೆಟ್ ನೋಟಿಫಿಕೇಶನ್ ಇಲ್ಲದಿದ್ರೆ ನಾನು ನಿಮಗೆ ಇದರಲ್ಲಿ ನಂದೊಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನು ಕಳಿಸಿದೀನಿ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಹಾಗಾದ್ರೆ ನಿಮ್ಗೆ ಏನಾದ್ರು ಪೆನ್ಷನ್ ಇದೆಯಾ? ನೋ ಪೆನ್ಷನ್ ಇಲ್ಲ. ಮುಂದಿನ ದಿನಮಾನಗಳಲ್ಲಿ ನೋಡ್ಬೇಕು ಏನಾಗುತ್ತೆ ಅಂತ. ಏಜ್ ಎಷ್ಟು? ಸಾಮಾನ್ಯ GM ಕ್ಯಾಂಡಿಡೇಟ್ ಇದ್ರೆ 35 ವರ್ಷ, 2A 2B ಇದ್ರೆ 38 ವರ್ಷ, SC ST ಪ್ರವರ್ಗ 1 ಕೆಟಗರಿ 1 ಇದ್ರೆ 40 ವರ್ಷಗಳು. ನೋಡಿ ವರ್ಷ ಎಷ್ಟಾದ್ರೆ ಏನು, ನೀವು ಅಪ್ಲಿಕೇಶನ್ ಅನ್ನು ಅಪ್ಲೈ ಮಾಡಿ ಚೆನ್ನಾಗಿ ಓದಿ. ಹಾಗಾದ್ರೆ ಫೀಸ್ ಎಷ್ಟಿದೆ ನೋಡಿ, 2A 2B ದವರಿಗೆ 750 ಇದೆ, SC ST ದವರಿಗೆ 500 rupees ಇದೆ. ಅದನ್ನ ಪೇ ಮಾಡಿ ಚೆನ್ನಾಗಿ ಆನ್ಲೈನ್ ಅಪ್ಲಿಕೇಶನ್ ಅನ್ನ ಫಿಲ್ ಮಾಡಿ. ಹಾಗಾದ್ರೆ ಎಕ್ಸಾಮ್ ಕ್ಯಾಟಗರಿನೂ ಸಹಿತ ಬಹಳ ಇಂಪಾರ್ಟೆಂಟ್. ಇಲ್ಲಿ ಎರಡೇ ಎಕ್ಸಾಮ್ ಇರೋದು, ಪೇಪರ್ 1 ಪೇಪರ್ 2 ಅಂತ. ಪೇಪರ್ 1ಕ್ಕೆ 100 ಅಂಕಗಳು, ಪೇಪರ್ 2ಕ್ಕೂ ಸಹಿತ 100 ಅಂಕಗಳು. ಸೊ ಇವೆಲ್ಲ ಜ್ಞಾನಗಳದ ಒಂದು ಜ್ಞಾನಾರ್ಜನೆ ಇರಬೇಕು. ಮತ್ತೆ ಇನ್ನೊಂದು, ಇದಕ್ಕೆ ಋಣಾತ್ಮಕ ಮೌಲ್ಯಮಾಪನ ಇದೆ, ನೆಗೆಟಿವ್ ವ್ಯಾಲ್ಯೂಯೇಷನ್ ಇದೆ. ನಿಮ್ಗೆ ಯಾರಿಗೂ ಕೂಡ ಅದು ಗೊತ್ತೇ ಇರಲಿಲ್ಲ, ನೆಗೆಟಿವ್ ಮಾರ್ಕ್ಸ್ ಇದೆ. ಅರ್ಹತಾ ಷರತ್ತುಗಳು ಅಂತೂ ನಮ್ಗೆ ಎಲ್ರಿಗೂ ಗೊತ್ತು. ಜಾತಿ ಮೀಸಲಾತಿ ಪ್ರಮಾಣ ಪತ್ರ ಎಲ್ಲರಿಗೂ ಕಡೆನೂ ಇರುತ್ತೆ. ಮಾಜಿ ಸೈನಿಕರಿದ್ರು ಸಹಿತ ಅಪ್ಲೈ ಮಾಡಬಹುದು. ಗ್ರಾಮೀಣ ಅಭ್ಯರ್ಥಿಗೆ ದೊಡ್ಡ ಒಂದು ಹೆಡ್ಡೇಕ್ ಏನಪ್ಪಾ ಅಂದ್ರೆ, ನೀವು 1 ರಿಂದ 10ನೇ ತರಗತಿವರೆಗೂ ಗ್ರಾಮೀಣ ಭಾಗದಲ್ಲಿನೇ ಕಲಿತಿರಬೇಕು. ಬೇರೆ ಯಾವುದೇ ಇದರಲ್ಲಿ ಒಂದೆತ್ತೇನು ಸಹಿತ ನೀವು ಬೇರೆ ಕಡೆ ಕಲಿತರೆ ಅದು ನಿಮಗೆ ಮೀಸಲಾತಿ ಬರಲ್ಲ. ಕನ್ನಡ ಮಾಧ್ಯಮನೂ ಸಹಿತ 1 ರಿಂದ 10ರವರೆಗೂ ನೀವು ಕನ್ನಡ ಮಾಧ್ಯಮದಲ್ಲೇ ಕಲಿತಿರಬೇಕು. ಬಟ್ 1 ವರ್ಷ ನೀವು ಇಂಗ್ಲಿಷ್ ಮೀಡಿಯಂ ಕಲಿತ್ಬಿಟ್ಟು 9 ವರ್ಷ ಕನ್ನಡದಲ್ಲಿ ಕಲ್ತೀನಂದ್ರೂ ಸಹಿತ ಅದು ನಿಮಗೆ ರಿಸರ್ವೇಶನ್ ಕ್ಯಾಟಗರಿಯಲ್ಲಿ ಬರಲ್ಲ. ಫಿಸಿಕಲ್ ಹ್ಯಾಂಡಿಕ್ಯಾಪ್ ಕ್ಯಾಂಡಿಡೇಟ್ ಅದು ಅವರು ಸಹಿತ ಚೆನ್ನಾಗಿ ನಿಮ್ದು ಏನೇನು ಸರ್ಟಿಫಿಕೇಟ್ ಗಳಿದೆ ಅದನ್ನು ಕೂಡ ಕರೆಕ್ಟ್ ಆಗಿ ರೆಡಿ ಮಾಡಿ ಇಟ್ಕೋಬೇಕು. 371J ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಸೇರುವಂತ ಅಭ್ಯರ್ಥಿಗಳು ತಮ್ಮ ಒಂದು ಎಲ್ಲವನ್ನು ಡಾಕ್ಯುಮೆಂಟ್ಸ್ ಗಳನ್ನು ಕರೆಕ್ಟ್ ಆಗಿ ಇಟ್ಕೊಳ್ಳಿ. 3rd ಜೆಂಡರ್ ಪರ್ಸನ್ಸ್ ಸಹಿತ, ಮತ್ತೆ ಮುಳುಗಡೆ ಆಗಿರುವಂತ ಅಭ್ಯರ್ಥಿಗಳು ಸಹಿತ, ಮತ್ತೆ ಪ್ರಾಧಿಕಾರದನ್ನೇ ಪತ್ರ ವ್ಯವಹಾರ, ಯಾವುದೇ ರೀತಿ ಪ್ರಾಧಿಕಾರನೇ ನಿಮ್ಮ ಪತ್ರ ಹಾಕಬಹುದು. ಮಾಹಿತಿಗಳನ್ನು ಏನಾದ್ರು ನಿಮ್ ಮಾಡ್ಬೇಕಾದ್ರೆ ನೀವು ಅಲ್ಲಿ ಕಳಿಸಬಹುದು. ಓಕೆ, ಸೊ ಇವೆಲ್ಲ ಮಾಹಿತಿಗಳು ಮತ್ತಿನ್ನು ಮುಂದಿನ ದಿನಮಾನಗಳಲ್ಲಿ ನಿಮ್ಗೆ ಯಾವ್ದೋ ಮಾಹಿತಿಗಳು ಬೇಕಾದ್ರೆ ನಾನು ಅದನ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ನೀವು ಈ ಎಲ್ಲಾ ಅಪ್ಲಿಕೇಶನ್ಸ್ ಗಳನ್ನು ಸಹಿತ ಚೆನ್ನಾಗಿ ಓದ್ಕೊಂಡ್ಬಿಟ್ಟು ಇದು ಮಾಡಿ. ಧನ್ಯವಾದಗಳು, ನಿಮ್ಗೆ ಒಳ್ಳೇದಾಗ್ಲಿ. ಯಾವುದೇ ಕಾರಣಕ್ಕೂ ಅಪ್ಲಿಕೇಶನ್ ಹಾಕೋದನ್ನ ಮರಿಬೇಡಿ, ಲಾಸ್ಟ್ ಡೇಟ್ ವರೆಗೂ ಕಾಯಬೇಡಿ. ಥ್ಯಾಂಕ್ ಯು, ಧನ್ಯವಾದ.